ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರೇ, ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಈ ಒಂದು ವಸ್ತುವನ್ನು ಯಾರಿಗೂ ಕೂಡ ದಾನವಾಗಿ ನೀಡಬೇಡಿ. ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ಕಷ್ಟವನ್ನು ಅನುಭವಿಸ್ತೀರಾ. ನಿಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯ. ನಿಮಗೆ ಮರಣವೇ ಬಂದರೂ ಕೂಡ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರದು. ಖಚಿತವಾಗಿ ನಿಮ್ಮ ಮನೆ, ಮಕ್ಕಳು, ಆಸ್ತಿ ಪಾಸ್ತಿ, ಗೌರವ ಎಲ್ಲವನ್ನ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಏಕೆಂದರೆ ವಿಶೇಷವಾಗಿ ಏಪ್ರಿಲ್ ತಿಂಗಳು 2ನೇ ತಾರೀಕು ಅದ್ಭುತವಾಗಿರುವ ಹುಣ್ಣಿಮೆ, ಹನುಮಾನ್ ಜಯಂತಿ, 5ನೇ ತಾರೀಕು ಸಂಕಷ್ಟಹರ ಚತುರ್ಥಿ, ಬಹಳಷ್ಟು ಶಕ್ತಿಶಾಲಿಯಾಗಿರುವಂತಹ ಗ್ರಹಗಳ ಪರಿವರ್ತನೆ. ಈ ಸಮಯ ನಿಮ್ಮ ಜೀವನ, ನಿಮ್ಮ ಮನೆ, ಮನಸ್ಸುಗಳ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ಈ ವಿಶೇಷವಾಗಿರುವಂತಹ ಗ್ರಹಗಳ, ನಕ್ಷತ್ರಗಳ ಬದಲಾವಣೆ ನೇರವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮ್ಮ ಮನೆಯ ಮೇಲೆ ಮತ್ತು ನಿಮ್ಮ ಜೀವನದ ಮೇಲೆ ವಿಶೇಷವಾಗಿರುವಂತಹ ಯೋಗಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಈ ರಾಶಿ ಚಕ್ರದವರಿಗೆ ನಿಮ್ಮ ಜೀವನದಲ್ಲಿ ನೀವು ಹಲವಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತಹ ಗೌರವ, ಪ್ರತಿಷ್ಠೆ ಎಲ್ಲವನ್ನ ಕೂಡ ಕಳೆದುಕೊಳ್ಳುವಂತಹ ಸಂದರ್ಭಕ್ಕೆ ನಿಮ್ಮನ್ನು ನರಕಕ್ಕೆ ತಳ್ಳುವಂತಹ ಕೆಲವೊಂದಿಷ್ಟು ಕೈಗಳು ನಿಮ್ಮ ಪಕ್ಕದಲ್ಲೇ ಕಾಯ್ತಾ ಇದೆ. ಏಕೆಂದರೆ ಖಂಡಿತವಾಗಿ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನೀವು ಪ್ರೀತಿ ಮಾಡುವಂತಹ ಕುಟುಂಬ, ಮನೆ, ಮಕ್ಕಳು, ಗೌರವ, ಆಸ್ತಿ ಪಾಸ್ತಿ ಎಲ್ಲವನ್ನ ಕಳೆದುಕೊಳ್ಳೋದಕ್ಕೆ ಅವರು ನಿಮಗೆ ವಿಶೇಷವಾಗಿ ಮಾಟ ಮಂತ್ರದ ಪ್ರಯೋಗ ಮತ್ತು ದುಷ್ಟಶಕ್ತಿಗಳ ಪ್ರಯೋಗವನ್ನು ಮಾಡ್ತಿದ್ದಾರೆ. ನೀವು ಅಪ್ಪಿತಪ್ಪಿ ಮರೆತು ಕೂಡ ಈ ಒಂದು ವಸ್ತುವನ್ನು ತಪ್ಪು ಕೈಗಳಿಗೆ ನೀಡಿದ್ದೇ ಆದರೆ ಅವರು ನಿಮ್ಮಿಂದ ಎಲ್ಲವನ್ನ ಕೂಡ ಕಸಿದುಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಈ ಸಮಯ ನೀವು ಈ ಒಂದು ವಸ್ತುವನ್ನು ತಪ್ಪಾಗಿ ಕೂಡ ಯೋಚನೆ ಮಾಡಬೇಡಿ. ನಿಮ್ಮ ಮನೆಗೆ ತಪ್ಪಾಗಿ ಯಾರಾದರೂ ಬಂದರೂ ಕೂಡ ಅದನ್ನು ಕೊಡಬೇಡಿ. ಖಚಿತವಾಗಿ ಈ ಸಂದರ್ಭದಲ್ಲಿ ನೀವು ನೀಡಲ್ಪಟ್ಟಂತಹ ಒಂದು ವಸ್ತು ಸಹ ನಿಮ್ಮ ಎಲ್ಲವನ್ನ ಕಳೆದುಕೊಳ್ಳುವಂತಹ ನಿಮ್ಮ ಅದೃಷ್ಟವನ್ನು ಕೈತಪ್ಪಿಸಿ ಹೋಗುವಂತೆ ಮಾಡಬಹುದು. ನಿಮ್ಮ ಹಣೆ ಬರಹವನ್ನೇ ಹಾಳಿ ಮಾಡಿಬಿಡಬಹುದು. ಈ ಸಮಯದಲ್ಲಿ ಯಾವುದು ನಿಮ್ಮ ಜೀವನವನ್ನು ನರಕಕ್ಕಿಂತಲೂ ಕೆಟ್ಟದಾಗಿ ಮಾಡುವಂತಹ ಕೆಲವೊಂದಿಷ್ಟು ಜನರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಈ ಒಂದು ವಿಶೇಷವಾದ ಏಪ್ರಿಲ್ ತಿಂಗಳು ಸಾಮಾನ್ಯವಾದ ದಿನವಲ್ಲ. ನಿಮ್ಮ ಜೀವನದಲ್ಲಿ ಒಂದು ಗ್ರಹ ರೂಪುಗೊಳ್ತಾ ಇದೆ. ಅದನ್ನು ಕೇಳಿದ ನಂತರ ನೀವು ಧನ್ಯರಾಗ್ತೀರಾ. ಖಂಡಿತ ಈಗ ನಿಮ್ಮ ಜೀವನ ವೈಭವ ಮತ್ತು ಸಂಪ್ರದಾಯ, ನಿಮ್ಮ ಜೀವನದ ದಿನಚರಿಯನ್ನು ನೀವು ಬೆಳಗ್ಗೆ ಅದ್ಭುತವಾಗಿ ಶುರು ಮಾಡ್ತೀರಾ. ಅದೇ ರೀತಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ದಿನಚರಿಯನ್ನು ಬದಲಾಯಿಸಬಹುದು. ನೀವು ವಿಶೇಷವಾಗಿ ಕಾಲಕ್ರಮೇಣ ನಿಮ್ಮ ಮುಖದಲ್ಲಿ ಮಹಾನ್ ಶಕ್ತಿಯ ಪವಾಡವನ್ನು ನಿಮ್ಮ ನಗುವಿನ ಮೂಲಕ ಕಂಡುಕೊಳ್ತೀರಾ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ. ಈಗ ಜನರು ಅವರ ಬಾಯಿಯ ಮೇಲೆ ಬೆರಳುಗಳನ್ನು ಇಟ್ಟುಕೊಂಡು ನೋಡ್ತಾರೆ. ವಿಶೇಷವಾಗಿ ಈ ವ್ಯಕ್ತಿ ಹೇಗೆ ಶ್ರೀಮಂತನಾದ, ಇಷ್ಟೊಂದು ಅದೃಷ್ಟ, ಆಸ್ತಿ ಪಾಸ್ತಿ ಹೇಗೆ ಇವರ ಜೀವನದಲ್ಲಿ ಶುರುವಾಯಿತು ಎನ್ನುವಂತಹ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡೋದಕ್ಕೆ ಶುರುವಾಗುತ್ತದೆ. ಈಗ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ವಿಶೇಷವಾಗಿರುವ ಸಂದರ್ಭ ನಿಮಗೆ ಪ್ರಾಪ್ತಿಯಾಗ್ತಾ ಇದ್ರೂ ಕೂಡ ಧನಸ್ಸು ರಾಶಿಯವರೇ, ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಅಥವಾ ಯಾವುದೇ ನಕಾರಾತ್ಮಕ ಅಂಶಗಳು ಅಥವಾ ದುಷ್ಟಶಕ್ತಿಗಳ ಕಾಟಗಳು ನೇರವಾಗಿ ಪ್ರವೇಶ ಮಾಡಬಹುದು. ಏಕೆಂದರೆ ನಿಮ್ಮ ಅದೃಷ್ಟ ಒಳೆಯುತ್ತಿರುವಾಗ ಕೆಟ್ಟ ಶಕ್ತಿಗಳು ಸಕ್ರಿಯವಾಗುತ್ತದೆ. ಅದೇ ರೀತಿ ನೀವು ಆಶ್ಚರ್ಯಚಕಿತರಾಗುವಂತಹ ಜನರನ್ನು ಈಗ ನೋಡಬಹುದು. ಏಕೆಂದರೆ ಇಷ್ಟು ಶ್ರೀಮಂತಿಕೆ ಬರೋದಕ್ಕೆ ನಿಮ್ಮ ಜೀವನದಲ್ಲಿ ನಿಮ್ಮ ಮುಖದಲ್ಲಿ ನಗು ಎಷ್ಟು ಅದ್ಭುತವಾಗಿದೆ. ಈ ಪರಿವರ್ತನೆ ಈಗ ಹೆಂಗೆ ಬಂದಿದೆ, ಯಾವ ರೀತಿ ನಿಮ್ಮ ಮನೆಗೆ ಈಗ ವಿಶೇಷವಾಗಿರುವಂತಹ ಶಕ್ತಿ ಆಗಮನವಾಗಿದೆ, ಇದೆಲ್ಲದಕ್ಕೂ ಕೂಡ ಕಾರಣ ಏನು ಎನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವು ನಿಮ್ಮ ಸಂಬಂಧಿಕರಿಗೆ ಹೇಳುವಂತಹ ವಿಶೇಷವಾದ ಸಂದರ್ಭದಲ್ಲಿ ಏಪ್ರಿಲ್ 1ರ ನಂತರ ನಡೀತಾ ಹೋಗುತ್ತೆ. ಒಟ್ಟಾರೆಯಾಗಿ ವಿಶೇಷವಾಗಿ ಹುಣ್ಣಿಮೆಯ ನಂತರ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಈಗ ನಿಮ್ಮನ್ನು ಜನರು ನೋಡಿ ಅದೃಷ್ಟವಂತರು ಅಂತ ಮಾತ್ರ ಹೇಳ್ತಾರೆ. ಒಟ್ಟಾರೆಯಾಗಿ ಸಂದರ್ಭ ಏಪ್ರಿಲ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಸಮಯ ಬರುತ್ತದೆ. ಆದರೆ ನೀವು ಆಕಸ್ಮಿಕವಾಗಿ ಕೂಡ ನಿಮ್ಮ ಮನೆಯ ಈ ಒಂದು ವಸ್ತುವನ್ನು ಯಾರಿಗೂ ದಾನವಾಗಿ ಕೊಟ್ಟಿದ್ದೆ ಆದರೆ ಮತ್ತು ಅದು ತಪ್ಪುಗೈಗಳಿಗೆ ಹೋದರೆ ಖಂಡಿತವಾಗಿ ನೀವು ಅದೃಷ್ಟ ನಿಮ್ಮ ವಿರುದ್ಧ ತಿರುಗಲು ಪ್ರಾರಂಭಿಸುತ್ತದೆ. ಏಕೆಂದರೆ ನೀವು ಹೃದಯದಲ್ಲಿ ತುಂಬ ಶ್ರೀಮಂತರು, ಒಳ್ಳೆಯ ವ್ಯಕ್ತಿಗಳು ಮತ್ತು ಒಳ್ಳೆಯ ಒಂದು ವಿಶೇಷವಾಗಿರುವಂತಹ ಗುಣಗಳನ್ನು ಹೊಂದಿದ್ದೀರಾ. ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ಕೆಟ್ಟ ಜನರ ಜೊತೆ ಸೇರೋದಿಲ್ಲ, ಸುಲಭವಾಗಿ ಎಲ್ಲರನ್ನ ನಂಬಿ ಬಿಡ್ತೀರಾ. ಇಂತಹ ಮನಸ್ಥಿತಿ ಇರೋದ್ರಿಂದ ನಿಮಗೆ ಎಲ್ಲವನ್ನ ಕೂಡ ಹೇಳುತ್ತಿರುವಂತಹ ನಗುತ್ತಿರುವಂತಹ ಮುಖಗಳು ನಿಮ್ಮ ಜೊತೆಗೆ ಇರ್ತಾರೆ. ಆದರೆ ಎಲ್ಲರೂ ಕೂಡ ನಿಮ್ಮವರಾಗಿರೋದಿಲ್ಲ. ಏಕೆಂದರೆ ಅವರ ಮುಖದ ಹಿಂದೆ ಅಡಗಿರುವಂತಹ ದ್ವೇಷದ ರಹಸ್ಯವು ನಿಮ್ಮ ಜೀವನವನ್ನು ಹಾಳು ಮಾಡುವಂತಹ ಗುಂಡಿಗೆ ತಳ್ಳುತ್ತದೆ. ಇದು ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ಕೆಲವು ತಪ್ಪು ಜನರ ಸತ್ಯವನ್ನು ಪ್ರವಾಹವಾಗಿ ತಿಳಿಸುವಂತಹ, ಬಹಿರಂಗಪಡಿಸುವಂತಹ ಸಮಯ. ಸಂತೋಷವಾಗಿರೋದನ್ನು ಎಂದೂ ಕೂಡ ನೋಡಲು ಬಯಸದೇ ಇರುವಂತಹ ಜನರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ನೀವು ಅವರೊಂದಿಗೆ ಸಂಪರ್ಕ ಸಾಧಿಸಲು ಬಯಸೋದಾದರೆ ಅವರ ಹೆಸರಿನ ಮೊದಲ ಅಕ್ಷರವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಖಚಿತವಾಗಿ ಜೀವನದಲ್ಲಿ ಲಕ್ಷಾಂತರ ಒಳ್ಳೆಯ ಕೆಲಸಗಳನ್ನು ಮಾಡಿ, ಆದರೆ ಅವನು ಎಂದಿಗೂ ಕೂಡ ನಿಮಗೆ ಒಳ್ಳೆಯದನ್ನು ಬಯಸೋದಿಲ್ಲ. ನೀವು
ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಹೃದಯದಲ್ಲಿನ ಸಂತೋಷವನ್ನು ನಾಶ ಮಾಡಿಕೊಳ್ಳುವಂತಹ ಜನರ ಹತ್ತಿರ ನಿಮ್ಮ ಪ್ರೀತಿಯ ಮಾತುಗಳನ್ನು ಅಥವಾ ನಡವಳಿಕೆಯನ್ನು ಕೇಳಿಕೊಳ್ತೀರಾ. ನಿಮ್ಮ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಅಂದರೆ ವಿಶೇಷವಾಗಿ ಏಪ್ರಿಲ್ 2ನೇ ತಾರೀಕು ಹುಣ್ಣಿಮೆ ಮತ್ತು ಹನುಮಾನ್ ಜಯಂತಿ ಇತ್ತು. ಇದರ ನಂತರ ವಿಶೇಷವಾಗಿರುವಂತಹ ಸಂದರ್ಭ ಗ್ರಹಗಳ ಜೋಡಣೆ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ತಕ್ಷಣ ಅಂತಹ ವ್ಯಕ್ತಿಗಳಿಂದ ಹೊರ ನಡೆಯಲು ಬಯಸಬೇಕಾಗುತ್ತೆ. ಈ ಹೆಸರಿನ ವ್ಯಕ್ತಿಗಳು ಈಗಲೇ ನಿಮ್ಮ ಮನೆಯಿಂದ ಹೊರಡಬೇಕು. ಇಲ್ಲದಿದ್ದರೆ ನಿಮಗೆ ಅಪಾಯ ಮತ್ತೊಂದು ಹಂತ ಅವಕಾಶ ಸಿಗೋದಿಲ್ಲ. ಏಕೆಂದರೆ ವರ್ಷ ಪೂರ್ತಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಸಿಗದೇ ಇರುವಷ್ಟು ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಭೋಗ ಭಾಗ್ಯಗಳು 2026 ಏಪ್ರಿಲ್ ತಿಂಗಳ ನಂತರ ಅಷ್ಟೊಂದು ಅತಿ ವಿಶೇಷವಾಗಿರುವಂತಹ ದೊಡ್ಡದಾದಂತಹ ಆರಂಭದ ಮುನ್ಸೂಚನೆಯಾಗಿರುತ್ತದೆ. ಏಕೆಂದರೆ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ನೀವು ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ದಿಕ್ಕಿನಲ್ಲಿ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಅಂತಹ ದೊಡ್ಡ ಪವಾಡ ಸಂಭವಿಸುತ್ತದೆ. ಖಂಡಿತವಾಗಿ 2026 ನೀವೇ ಹೇಳುತ್ತೀರಾ, ನಾನು ಧನ್ಯನು, ನನ್ನ ಜೀವನ ಅದ್ಭುತವಾಗಿದೆ, ನಾನು ಈಗ ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಇದ್ದೀನಿ. ನೀವು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಭಯಗಳನ್ನು ದೂರ ಮಾಡ್ಕೊಳ್ತೀರಾ, ಆಶೀರ್ವಾದದ ಮೂಲಕ ಶಕ್ತಿಯನ್ನು ತುಂಬಿಕೊಳ್ತೀರಾ ಎನ್ನುವಂತಹ ಮಾತುಗಳು ನಿಮ್ಮ ಮುಗುಳು ನಗೆಯಿಂದ ರಕ್ಷಿಸುವಂತಹ ವಿಶೇಷವಾದ ಸಂದರ್ಭ. ಹಾಗಾಗಿ ಇಂದು ಮೊದಲನೆಯದಾಗಿ ಖಚಿತವಾಗಿ ಈ ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಎನ್ನುವಂತಹ ಮಾರ್ಗದರ್ಶನ ಕನಸಿನ ಮೂಲಕ ನಿಮಗೆ ಗೋಚಾರವಾಗುತ್ತದೆ. ಖಂಡಿತವಾಗಿ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಭಕ್ತಿ ಶ್ರದ್ಧೆಯಿಂದ ಅನುಸರಿಸಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಬೆಟ್ಟದಷ್ಟು ಕಷ್ಟವನ್ನು ಕೂಡ ಪುಡಿ ಪುಡಿ ಮಾಡುವಷ್ಟು ಶಕ್ತಿಯನ್ನು ಹೊಂದಿರುತ್ತದೆ. ನಿಮ್ಮ ಕಷ್ಟಗಳನ್ನು ಮಂಜಿನಂತೆ ಕರಗಿಸಿ ಬಿಡುತ್ತೆ. ನಿಮ್ಮ ಜೀವನಕ್ಕೆ ಒಂದು ಚಿಹ್ನೆಯನ್ನು ನೀಡ್ತಾ ಇರುವಂತಹ ದೇವರು ಅದೇ ರೀತಿ ಒಂದು ಘಟನೆಯಲ್ಲಿ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡದಾದ ಸಂಕೇತವನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮ್ಮನ್ನು ರಕ್ಷಿಸುವಂತಹ ಹೊಣೆಯನ್ನು ದೇವರು ಹೊತ್ತುಕೊಂಡಿದ್ದಾರೆ. ನಿಮ್ಮ ಭಯವನ್ನು ದೂರ ಮಾಡ್ತಾರೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಿಟ್ಟು ಬಿಡುವಂತಹ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಜೀವನವನ್ನು ಯಾವುದೇ ಸಮಯದಲ್ಲಾದರೂ ಕೂಡ ಎಲ್ಲವನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಆಶೀರ್ವಾದವನ್ನು ನೀಡ್ತಾರೆ ಅಂತಲೇ ಹೇಳ್ಬಹುದು. ಏಕೆಂದರೆ ಕೆಲವು ಸಂಬಂಧಗಳು ನಿಮ್ಮಿಂದ ತಾವಾಗೇ ದೂರವಾಗೋದು ಒಳಿತು. ಏಕೆಂದರೆ ಮರೆತರೂ ಕೂಡ ನೀವು ದೇವರನ್ನು ನಿರ್ಲಕ್ಷ್ಯ ಮಾಡಿದರೂ ಕೂಡ ದೇವರು ನಿಮ್ಮನ್ನು ಬಿಟ್ಟಿಲ್ಲ, ಮರೆತಿಲ್ಲ. ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮ ರಕ್ಷಣೆಯನ್ನು ಸದಾ ಮಾಡ್ತಾ ಇದ್ದಾರೆ. ನಿಮ್ಮ ರಕ್ಷಣೆಯೇ ಅವರ ಮುಖ್ಯ ಉದ್ದೇಶವಾಗಿರುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಏನೇ ಆದರೂ ಸರಿ, ಸಾವು ಬಂದರೂ ಸರಿ, ಈ ಒಂದು ವಸ್ತುವನ್ನು ಯಾರಿಗೂ ಕೂಡ ತಪ್ಪಾಗಿ ಕೊಡಬೇಡಿ. ವಿಶೇಷವಾಗಿ ನಾಳೆಯಿಂದ ಎಚ್ಚರವಾಗಿರಿ. ಏಕೆಂದರೆ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವಾಗುತ್ತೆ. ನಾಳೆಯಿಂದ ನಿಮ್ಮ ಜೀವನ ಬಹಳಷ್ಟು ವಿಶೇಷವಾದ, ಬಹಳಷ್ಟು ವರ್ಷಗಳಿಂದ ಕಾತರದಿಂದ ಕಾಯ್ತಿದ್ದಂತಹ ಸಮಯ ಈಗ ಆರಂಭವಾಗ್ತಾ ಇದೆ. ಸರಳವಾಗಿ ಹೇಳಬೇಕಂದ್ರೆ ನೀವು ಯಾವ ವಿಷಯಕ್ಕಾಗಿ ಬಹಳ ದಿನಗಳಿಂದ ಪರಿತಪಿಸುತ್ತಿದ್ದೀರೋ, ತವಕಿಸುತ್ತಿದ್ದೀರೋ ಅದು ಈಗ ನಿಮ್ಮ ಕೈಗೆ ಬರುತ್ತದೆ. ಖಚಿತವಾಗಿ ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ವಿಶೇಷವಾದ ಭವಿಷ್ಯವಾಣಿಯಾಗಿದೆ. ಖಂಡಿತವಾಗಿ ಸಂದರ್ಭದಲ್ಲಿ ಇದನ್ನು ತಪ್ಪಾಗಿ ನೀವು ಸಾಬೀತು ಮಾಡಿಕೊಂಡರೆ ನಿಮ್ಮ ಜೀವನ ನರಕವಾಗುತ್ತದೆ. ಎಲ್ಲ ರೀತಿಯ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳೋಕೆ ಈಗ ಒಂದು ಷರತ್ತು ಕೂಡ ಇರುತ್ತದೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ನಾವು ತಿಳಿಸುವಂತಹ ಪರಿಹಾರವನ್ನು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ, ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ದೇವರು ನಿಮಗೆ ಒಂದು ಅದ್ಭುತವಾದ ಅವಕಾಶವನ್ನು ನೀಡುತ್ತಿದ್ದಾರೆ. ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ, ನಿಮ್ಮ ಕೈಯಲ್ಲಿರುತ್ತೆ. ನೀವು ಎಲ್ಲ ರೀತಿಯ ಆಸೆಗಳನ್ನು, ಒಂದು ಪವರ್ಫುಲ್ ಆಗಿರುವಂಥ ಶಕ್ತಿಯನ್ನು ಈಗ ಬರಮಾಡ್ಕೊಳ್ತೀರಾ. ನಿಮ್ಮ ಆಸೆ ಆಕಾಂಕ್ಷೆಗಳು ಸಂಪೂರ್ಣವಾಗುತ್ತೆ. ಆದರೆ ಒಂದು ಖಂಡಿತವಾಗಿ ನೀವು ಎಲ್ಲ ರೀತಿಯ ಆಸೆಯನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೂಕ್ತವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಈ ಸಮಯ ಖಂಡಿತವಾಗಿ ನೀವು ಬಡತನದಿಂದ ಶ್ರೀಮಂತಿಕೆಗೆ ಇರುವಂತಹ ವಿಶೇಷವಾದ ಸಂದರ್ಭ. ಆ ಒಂದು ವಸ್ತುವನ್ನು ಜೋಪಾನ ಮಾಡಿದ್ದೆ ಆದಲ್ಲಿ ನೀವು ಹಲವಾರು ವರ್ಷಗಳವರೆಗೂ ಕೂಡ ಕುಳಿತುಕೊಂಡೇ ಶ್ರೀಮಂತಿಕೆಯನ್ನು ಅನುಭವಿಸ್ತೀರಾ. ಹಣದ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ನಿಮ್ಮ ಕೈಯಲ್ಲಿ ಯಾವಾಗಲೂ ಹಣ ಇರುತ್ತದೆ. ನಿಮ್ಮ ಕಷ್ಟಗಳಿಂದ ಮುಕ್ತಿ ಪಡೆದುಕೊಳ್ತೀರಾ. ಮುಂದಿನ 48 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ದೊಡ್ಡ ಘಟನೆ ನಿಮ್ಮ ಬದುಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಬಹಳ ಮಂದಿಗೆ ನಮ್ಮ ಮಾತುಗಳು ಸುಳ್ಳು ಅಂತ ಅನಿಸಬಹುದು. ಆದರೆ ಖಂಡಿತವಾಗಿ ಕೂಡ ಸ್ನೇಹಿತರೆ, ನಾಳೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಆರಂಭವಾಗ್ತಾ ಇದೆ. ಈ ಆರಂಭ ನಿಮ್ಮ ಬದುಕನ್ನು ವಿಶೇಷವಾದ ದಿಕ್ಕಿನತ್ತ, ಅವಕಾಶದ ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ. ಆಕಾಶದಲ್ಲಿ ನೀವು ವಿಶೇಷವಾಗಿ ರಾರಾಜಿಸುವಂತಹ ಸಮಯ ಈಗ ಶುರು. ಏಕೆಂದರೆ ನಿಮ್ಮ ಒಳ್ಳೆಯ ಮನಸ್ಸು ಯಶಸ್ಸಿನ ಮೆಟ್ಟಿಲುಗಳನ್ನು ಏರೋದಕ್ಕೆ ಸಹಾಯ ಮಾಡ್ತಾ ಇದೆ. ನೀವು ಎಲ್ಲವನ್ನ ಕೂಡ ತಲುಪುತ್ತೀರಾ. ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದನ್ನು ಕೂಡ ಸಾಧಿಸುವಂತಹ ಸಮಯ. ನಕ್ಷತ್ರಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅದೃಷ್ಟ, ಕರ್ಮ
ಕರ್ಮಫಲ ಎಲ್ಲವೂ ಕೂಡ ಒಂದೇ ಸಮನೆ ಒಟ್ಟಾರೆ ಬಂದಾಗ ಮಾತ್ರ ಮನುಷ್ಯರ ಜೀವನ ಹೊಳೆಯುತ್ತದೆ. ಆದರೆ ಈ ಒಂದು ಗುರುವಾರ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮತ್ತು ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಂದ ಪರಿಹಾರ, ಹನುಮಾನ್ ಜಯಂತಿ ಕೂಡ ಇತ್ತು, ಹುಣ್ಣಿಮೆ ಕೂಡ ಮುಗಿದಿದೆ. ಆದರೆ ಭಾನುವಾರ ಸಂಕಷ್ಟಹರ ಚತುರ್ಥಿ ಇದೆ. ಗಣೇಶನ ಕೃಪೆ ಕೂಡ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಯನ್ನು ದೂರ ಮಾಡುತ್ತೆ. ನಿಜವಾಗಿ ಅದೃಷ್ಟ ಹೊಳೆಯುತ್ತದೆ. ಮನುಷ್ಯನ ಅದೃಷ್ಟ ಅದ್ಭುತವಾದಾಗ ಎಲ್ಲ ರೀತಿಯ ಅವಕಾಶಗಳು, ವಿಶೇಷವಾದ ಸುದ್ದಿಗಳು, ಸಂತೋಷದ ಕ್ಷಣಗಳು ಮನುಷ್ಯನನ್ನು ಹುಡುಕಿಕೊಂಡು ಬರುತ್ತದೆ. ಅಂತಹದೊಂದು ಸಿಹಿ ಘಟನೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕೂಡ ನಡೆಯಬಹುದು. ಈ ಸಂದರ್ಭದಲ್ಲಿ ನೀವು ಯಾವುದೇ ಅನುಮಾನವಿಲ್ಲದೆ ಸ್ನೇಹಿತರ ಜೊತೆ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ರೂಪುಗೊಳಿಸ್ಕೊಳ್ತೀರಾ. ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಗೋಚಾರ ಮಾಡಿಕೊಳ್ಳುವಂತಹ ಸಮಯ ಖಂಡಿತವಾಗಿ ಈಗ ಶುರುವಾಗ್ತಾ ಇದೆ. ಧನಸು ರಾಶಿಯವರ ಮನೆಯಲ್ಲಿ ಮತ್ತು ಮನಸ್ಸುಗಳಲ್ಲಿ ಈ ಸಮಯ ಈ ಒಂದು ತಪ್ಪನ್ನು ಮಾಡಬಾರ್ದು. ಮೊದಲನೇ ತಪ್ಪು ಏನಂದರೆ, ಯಾರನ್ನ ಕೂಡ ಕಣ್ಣು ಮುಚ್ಚಿ ನಂಬಬಾರದು. ನೀವು ಪೂರ್ತಿ ನಂಬಿದರೆ ಅವರು ನಿಮ್ಮನ್ನು ದೊಡ್ಡದಾದ ಶತ್ರುವಾಗಿರಬಹುದು. ಅವರು ಹೊರಗೆ ಸಿಹಿಯಾಗಿ ಮಾತನಾಡ್ತಾರೆ, ಒಳಗೆ ತುಂಬ ದ್ವೇಷವನ್ನು ಇಟ್ಟುಕೊಂಡಿರ್ತಾರೆ, ವಿಷವನ್ನು ಒಂದು ಸುರಿಸುವಂತಹ ಮನುಷ್ಯರಾಗಿರ್ತಾರೆ. ಆದ್ದರಿಂದ ಧನಸು ರಾಶಿಯವರೇ, ನಾಳೆಯಿಂದ ನಿಮ್ಮ ಕುಂಡಲಿಯಲ್ಲಿ ಸುಖ ಮತ್ತು ಸಮೃದ್ಧಿ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಒಟ್ಟಾರೆಯಾಗಿ ಅಮೃತಿ ಸಿದ್ಧಿ ಯೋಗದ ನಿರ್ಮಾಣವಾಗ್ತಾ ಇರೋದ್ರಿಂದ ಇದು ಸಾಮಾನ್ಯವಾದ ಯೋಗ ಅಲ್ಲ. ಜೀವನದಲ್ಲಿ ಒಳ್ಳೆಯ ಕರ್ಮಗಳು ತುಂಬಿದಾಗ ಮಾತ್ರ ಇಂತಹ ವಿಶೇಷವಾದ ಯೋಗ ಬರುತ್ತದೆ. ನಾಳೆಯಿಂದ ನಿಮ್ಮ ಜೀವನ ಪೂರ್ತಿ ಬದಲಾಗುತ್ತದೆ. ವರ್ಷಗಳಿಂದ ನೀವು ಬಯಸುತ್ತಿರುವಂತಹ ಒಂದು ಸಮಯ ಈಗ ಶುರುವಾಗ್ತಾ ಇದೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ನಾಳೆಯಿಂದ ಯಾರಿಗೂ ಕೂಡ ಒಂದು ವಿಷಯವನ್ನು ಕೊಡಬಾರದು. ಏಕೆಂದರೆ ನಿಮ್ಮ ಕುಂಡಲಿಯಲ್ಲಿ ಶನಿ ಮತ್ತು ರಾಹುವಿನ ಮಿತಿ ನಿರ್ಮಾಣವಾಗ್ತಾ ಇರೋದ್ರಿಂದ ನೀವು ಅದ್ಭುತವಾಗಿರುವಂತಹ ಪ್ರಯೋಜನಕಾರಿ ದಿನವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನವು ಒಂದು ವಿಶೇಷವಾದ ಘಟ್ಟವನ್ನು ತಲುಪಿದಾಗ ನಿಮ್ಮ ಶತ್ರುಗಳು ಸಕ್ರಿಯರಾಗ್ತಾರೆ. ಈ ಸಂದರ್ಭದಲ್ಲಿ ಶತ್ರುಗಳ ತೊಂದರೆಗಳು ಮಾಡಬಹುದು. ಸಣ್ಣ ತಪ್ಪಿನಿಂದ ದೊಡ್ಡದಾದ ಅವಕಾಶವನ್ನು ಕೈ ತಪ್ಪಿಸಿ ಹೋಗುವಂತೆ ಮಾಡಬಹುದು. ಆದ್ದರಿಂದ ಭಯವಾಗಿ ಅಲ್ಲ, ಖಂಡಿತವಾಗಿ ಬುದ್ಧಿವಂತಿಕೆಯಿಂದ ಕೇಳಿ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ದೂರ ಮತ್ತು ಮಿತಿ ಬಹಳ ಮುಖ್ಯವಾಗುತ್ತದೆ. ಶನಿ ರಾಹು ಮಿತಿಯು ಪ್ರಭಾವದಿಂದ ನೀವು ಸಿಹಿ ಮಾತುಗಳಿಂದ ನಿಮ್ಮನ್ನು ಮೋಸ ಮಾಡುವಂತಹ ಜನರು ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ. ಆದರೆ ನಿಮ್ಮನ್ನು ಸಹಾನುಭೂತಿ ತೋರಿಸಿ ನಿಮ್ಮ ಶಕ್ತಿಯನ್ನು ಮತ್ತು ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ಬಯಸ್ತಾರೆ. ಆದ್ದರಿಂದ ನೀವು ಮಾಡುವಂತಹ ದೊಡ್ಡ ತಪ್ಪು ಅಂದರೆ ಯಾರೇ ಕೇಳಿದರೂ ಕೂಡ ತಕ್ಷಣ ಒಪ್ಪಿಕೊಳ್ಳದೆ ಇರೋದು. ನಾಳೆಯಿಂದ ಒಂದು ನಿಯಮವನ್ನು ನೀವು ಪಾಲಿಸಬೇಕು. ಯಾರಾದರೂ ನಿಮ್ಮ ಬಳಿ ಬಂದು ಹಣ ಮತ್ತು ವಸ್ತುವನ್ನು ಸಮಯವನ್ನು ಕೇಳಿದರೆ ಮೊದಲು 2 ನಿಮಿಷ ನಿಧಾನವಾಗಿ ತಾಳ್ಮೆಯಾಗಿ ಮೌನವಾಗಿ ಯೋಚಿಸಿ. ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ ಅನುಮಾನ ಬಂದರೂ ಕೂಡ ಸಹಜವಾಗಿಯೇ ಒಂದು ಶಾಂತ ರೀತಿಯಾಗಿ ನಿರಾಕರಿಸಿ. ಹೀಗೆ ಹೇಳಿ, ನನ್ನ ಬಳಿ ಅದು ಸಾಧ್ಯವಾಗುವುದಿಲ್ಲ. ಖಂಡಿತವಾಗಿ ಶನಿದೇವರು ಕಲಿಸೋದು ದಯೆ ಇರಲಿ, ಆದರೆ ಮಿತಿಯೂ ಸಹ ಇರಬೇಕು. ಇನ್ನೊಂದು ದೊಡ್ಡ ವಿಷಯ ಅಂದರೆ, ದೊಡ್ಡ ತಪ್ಪು ಅಂದರೆ ಯಾವುದೇ ರೀತಿಯ ಯೋಜನೆ ಅಥವಾ ಹಣ, ಸಂತೋಷವನ್ನು, ನಿಮ್ಮ ಜೀವನದ ಒಂದು ವಿಶೇಷವಾದ ಮುಖ್ಯ ಸಂಗತಿಗಳನ್ನು ಯಾರ ಮುಂದೆ ಕೂಡ ಪ್ರದರ್ಶನ ಮಾಡಬೇಡಿ. ಬಹಳ ಸಮಯ ಬಹಳ ಜನರು ನಿಮ್ಮ ಮುಂದೆ ನಿಮ್ಮ ಮನೆಯ ವಿಷಯವನ್ನು ಕೇಳ್ಕೊಳ್ತಾರೆ, ನಿಮ್ಮ ಆದಾಯವನ್ನು ತಿಳಿದುಕೊಳ್ತಾರೆ, ಭವಿಷ್ಯದ ಯೋಜನೆಗಳನ್ನು ಕೂಡ ಹೇಳಿಕೊಳ್ಬಿಡ್ತೀರಾ. ಆದರೆ ಅವರು ಅದನ್ನು ತಿಳಿದುಕೊಂಡ ನಂತರ ನಿಮ್ಮ ಮೇಲೆ ಇರುವಂತಹ ಕೆಟ್ಟ ನಕಾರಾತ್ಮಕ ದೃಷ್ಟಿಗಳನ್ನು ಬಿಡ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹೊಸ ಅವಕಾಶವನ್ನು ಅನಾವಾಸ್ಯವಾಗಿ ಹೇಳಿಬಿಟ್ರೆ ಅದರಿಂದ ನೀವು ಜೀವನದಲ್ಲಿ ದೊಡ್ಡ ತಪ್ಪುಗಳು ನಡೆಯುತ್ತದೆ. ನಿಮ್ಮ ಬಳಿ ಎಲ್ಲವನ್ನ ಕೇಳಿಕೊಂಡ ಶತ್ರುಗಳು ನಿಮ್ಮ ವಿರುದ್ಧ ಕುತಂತ್ರವನ್ನು ಮಾಡಲು ಶುರು ಮಾಡ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತದೆ. ನಿಮಗೆ ಅದೃಷ್ಟ ಮತ್ತು ಭಾಗ್ಯದ ಬಾಗಿಲು ಮುಚ್ಚಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಈ ಸಮಯ ವಿಶೇಷವಾದ ಗ್ರಹ ನಿರ್ಮಾಣ ನಿಮ್ಮ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ದೇವರ ಆಶೀರ್ವಾದದ ಮೂಲಕ ನೀವು ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ತೀರಾ. ಸಮೃದ್ಧಿ, ಅಭಿವೃದ್ಧಿ ಮತ್ತು ಒಂದು ಆಕಾಶದ ಎತ್ತರಕ್ಕೆ ಏರುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಿಕೊಳ್ತೀರಾ. ಸಂದರ್ಭದಲ್ಲಿ ನಾವು ತಿಳಿಸಿರುವಂತಹ 2 ವಿಶೇಷವಾಗಿರುವಂತಹ ಮಾಹಿತಿಗಳ ಬಗ್ಗೆ ಕೈತಪ್ಪಿಸಿ ಕೂಡ ಯಾರ ಮುಂದೆ ಹೇಳ್ಕೊಳ್ಬೇಡಿ. ಜವಾಬ್ದಾರಿಯುತವಾಗಿ ಎಲ್ಲವನ್ನ ನಿರ್ವಹಿಸಿ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಂದು ಮೌಲ್ಯಯುತವಾದ ಪಾಠವನ್ನು ಸದಾಕಾಲದಲ್ಲಿ ನೆನಪಿಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಮಾಡುವಂತಹ ತಪ್ಪುಗಳಿಂದ ನಿಮ್ಮ ಜೀವನ, ನಿಮ್ಮ ಕುಟುಂಬ ಪಶ್ಚಾತ್ತಾಪ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದ್ದರಿಂದ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಕೂಡ ಬರಬಹುದು. ಈ 2 ವಿಚಾರಗಳಲ್ಲಿ ಜಾಗರೂಕರಾಗಿರಿ ಮತ್ತು ಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಸಕಲ ಶತ್ರುಗಳ ಕಾಟವು ದೂರವಾಗಲಿ, ನೆಮ್ಮದಿಯ ಅದ್ಭುತ ಜೀವನ ನಿಮಗೆ ಸಿಗಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.